26/1/25 ನಮ್ಮ ದೊಡ್ಡಕೋಲಂದೆ PSCC ಬ್ಯಾಂಕಿನ ಆಡಳಿತ ಮಂಡಳಿ 5 ವರ್ಷದ ಆಡಳಿತ ಮಂಡಳಿಯ ಸರ್ವ ಸದಸ್ಯರನ್ನ ಆಯ್ಕೆ ವಿಚಾರವಾಗಿ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇಲ್ಲದೆ ಎಲ್ಲರ ಸಹಕಾರದಿಂದ ಚುನಾವಣೆಯನ್ನು ಎದುರಿಸೋಕ್ಕೂ ಮುನ್ನ ಒಂದು ಸಭೆಯನ್ನು ಕರೆದು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತ ಎಲ್ಲರ ಸಲಹೆ ಮೇರೆಗೆ ನಾವು ಒಮ್ಮತದಿಂದ ಬಂದಾಗ ಅದು ಸಫಲವಾದ ಕಾರಣವಾಗಿ ನಾವು ಚುನಾವಣೆಯನ್ನು ಎದುರಿಸಬೇಕಾಯಿತು. ಈ ಚುನಾವಣೆಯಲ್ಲಿ 18 ಜನರು ಸಾಲಗಾರ ಕ್ಷೇತ್ರದಿಂದ ಸ್ಪರ್ಧಿಸಿದರು. ಅದರಲ್ಲಿ ಎಸ್ ಟಿ ರಮೇಶ್ ಅನ್ನೋರು ಗಟ್ವಾಡಿಪುರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮತ್ತು ಈ ಚುನಾವಣೆಯಲ್ಲಿ 18 ಜನ ಕಣದಲ್ಲಿದ್ದರೂ ಸಹ ಪಕ್ಷಾತೀತವಾಗಿ ನಮ್ಮ ಎಲ್ಲ ರೈತ ಬಾಂಧವರ ಈ ಪ್ರಾಥಮಿಕ ಕೃಷಿ ಪತ್ತಿನ ಸರ್ವ ಸದಸ್ಯರು ಮತ್ತು ಅನೇಕ ಮುಖಂಡರು ನಮಗೆ ಬೆಂಬಲವನ್ನು ಕೊಟ್ಟು ನಮ್ಮ ಕಣದಲ್ಲಿರ್ತಕ್ಕಂಥ 18 ಜನರ ಪೈಕಿನಲ್ಲಿ 10 ಜನರನ್ನು ಆಯ್ಕೆ ಮಾಡಿರ್ತಾರೆ. 10 ಜನರಲ್ಲಿ ಅಂದರೆ ಮಹಿಳಾ ಕ್ಷೇತ್ರದಿಂದ ಗೀತಾ ಪರಶುಮೂರ್ತಿಯವರು ಗಟ್ವಾಡಿಪುರ, ಪೂರ್ಣಮ್ನವರು HV ಶಿವಪ್ಪನವರು ಅರಗಣಪುರ ಅಂದರೆ ಮಹಿಳಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಮತ್ತು ಸಾಲಗಾರ ಕ್ಷೇತ್ರ ಮತ್ತು ಪರಿಶಿಷ್ಟ ಜಾತಿ ವರ್ಗದಿಂದ ನಮ್ಮ ದೊಡ್ಡಕೋಲಂದ ಮಾಜಿ ಅಧ್ಯಕ್ಷರಾದಂಥ ಸಿದ್ದರಾಜ್ ಅವರ ಸಹೋದರರ ಪುತ್ರರಾದಂಥ ಜಿ ಸುರೇಶ್ ಅವರು ಪರಿಶಿಷ್ಟ ಪಂಗಡದಿಂದ ಆಯ್ಕೆಯಾಗಿರ್ತಾರೆ. ಹಾಗೂ ಕೋಣೂರಿಂದ ಚಿಕ್ಕಬಸವಣ್ಣ, ಕಟ್ವಾಡಿಯಿಂದ DM ನಾಗಣ್ಣ ಮತ್ತು ದೊಡ್ಡಕೋಲಂದೆಯಿಂದ ಎ ಗುರುತಿಂದ ನಿಸಾರ್ ಅಹಮದ್ರವರು ಮತ್ತು ಬಿ ವರ್ಗದಿಂದ ಪ್ರಕಾಶ್ DK ರವರು ಮತ್ತು ಸಾಮಾನ್ಯ ವರ್ಗದಿಂದ ಪ್ರಕಾಶ್ ಕೆ ಗಟ್ವಾಡಿಯವರು, ಚುಂಚನಹಳ್ಳಿ ದಳಪತಿ ಮಹದೇವಪ್ಪನವರು ಮತ್ತು ಗಟ್ವಾಡಿಯಿಂದ T ಮಹೇಶ್ ಅವರು. ಇಷ್ಟು ಜನ ಸಹ 10 ಜನ ಸಾಲಗಾರ ಕ್ಷೇತ್ರದಿಂದ ಆಯ್ಕೆಯಾಗಿ ಮತ್ತು ಸಾಲಗಾರರ ಕ್ಷೇತ್ರದಿಂದ KR ಪುರ ಹೊಸೂರು ಗ್ರಾಮದಿಂದ ಮಹಾದೇವಪ್ಪನವರು 13 ಮತಗಳ ಪ್ರತಿಸ್ಪರ್ಧಿ ಗುರುಪಾದ ಸ್ವಾಮಿ ಅವರಿಗಿಂತ 13 ಮತಗಳಿಂದ ಅವರು ಜಯಗಳಿಸಿದರೆ ನಮಗೆ